ತುರುವೇಕೆರೆ ಪಟ್ಟಣದ ಮನೆ ಮನೆಗೆ ಕೊಳವೆ ಮೂಲಕ ಕುಡಿಯುವ ನೀರನ್ನ ಸಂಪರ್ಕ ಕಲ್ಪಿಸುವ ಸುಮಾರು 10 ಕೋಟಿ ವೆಚ್ಚದ ಕೇಂದ್ರ ಪುರಸ್ಕೃತ ಅಮೃತ 2.0 ಯೋಜನೆ ಕಾಮಗಾರಿಗೆ ಹೇಮಾವತಿ ನಾಲಾ ವಲಯದ ಕಚೇರಿ ಆವರಣದಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಕೇಂದ್ರ ಈಗಾಗಲೇ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೆ ಕೊಳಾಯಿ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಜಲ ಜೀವನ್ ಮಿಷನ್ ಯೋಜನೆ ಜಾರಿಗೊಳಿಸಿದ್ದು, ತಾಲೂಕಿನ 280 ಹಳ್ಳಿಗಳಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೇಂದ್ರ ಪುರಸ್ಕೃತ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಮತ್ತು ಅಮೃತ್ 2.0 ಯೋಜನೆಯಡಿ ನಗರ ಪ್ರದೇಶದ ಮನೆ ಮನೆಗೆ ಕುಡಿಯುವ ನೀರನ್ನು ಒದಗಿಸುವ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಅದರಂತೆ ತುರುವೇಕೆರೆ ಪಟ್ಟಣದ ನಾಗರಿಕರಿಗೆ ಸುಮಾರು 10 ಕೋಟಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರನ್ನು ಕೊಳಾಯಿ ಮೂಲಕ ಸರಬರಾಜು ಮಾಡುವ ಯೋಜನೆಗೆ ಈ ದಿನ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಇನ್ನೊಂದು ಸ್ಕೀಮ್ ಇದೆ, ಜೊತೆಗೆ ಅಮೃತ 2 ನಲ್ಲಿ 10 ಕೋಟಿ ರೂಪಾಯಿ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದಾರೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್. ಅವರಲ್ಲಿ ಇವತ್ತು ನಾವು ಪೂಜೆ ಮಾಡಿದ್ದೀವಿ. ಮನೆ ಮನೆಗೆ ನಲ್ಲಿಗಳಿದೆ ಆಲ್ರೆಡಿ, ಇನ್ನೊಂದು ಕೊಡ್ತೀವಿ ಅಡಿಷನಲ್. ಈಗ ಟ್ಯಾಂಕ್ ಮಾಡಿಸಿದ್ದೀವಿ, ಟ್ಯಾಂಕ್ ಪರ್ಮಿಷನ್ ಕೊಟ್ಟು ಕೊಡ್ಸಿದ್ದೀವಿ. ಇದು ಹೇಮಾವತಿ ಇಲಾಖೆಯಿಂದ 24x7 ನೀರು ಕೊಡೋದಿಲ್ಲ. ಇನ್ನೊಂದು ಪೈಪ್ ಲೈನ್ ಬರುತ್ತಲ್ಲ, ಅಲ್ಲ